ಆವಿರ್ಭೂತನಾಗ್ತಾನೆ. ತಂತದ್ವದಾರ್ಥಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಚಕ್ರಾಯುಧೋಭ್ಯಗಮದಾಶು ಯತೋ ಗಜೇಂದ್ರ. ಇವನು ಮಾಡುವ ಸ್ತೋತ್ರವನ್ನೆಲ್ಲ ಕೇಳಿದ ಭಗವಂತ ಅಂತರ್ಯಾಮಿಯಾಗಿಯೂ ಕೇಳಿದ, ಮೇಲೆ ಅವ್ಯಕ್ತನಾಗಿ ನಿಂತುಕೊಂಡು ಕೇಳ್ತಾ ಇದ್ದ. ನಿಶಮ್ಯ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾನೆ. ಛಂದೋಮಯೇನ ಗರುಡೇನ ಸಮುಹ್ಯಮಾನಃ. ವೇದಗಳಿಗೆ ಅಭಿಮಾನಿ ದೇವತೆಯಾದಂತಹ ಗರುಡ ತನ್ನ ಪಕ್ಷವಾತವನ್ನು, ಗರುಡ ರೆಕ್ಕೆಯನ್ನು ಬೀಸ್ತಾನೆ. ಆ ರೆಕ್ಕೆಯನ್ನು ಬೀಸಬೇಕಾದರೆ ಶಬ್ದವಾಗತ್ತೆ. ಆ ಶಬ್ದ ಏನು ಗೊತ್ತಾ? ಸಾಮಗಾನ. ಸಾಮವನ್ನು ಗಾನವನ್ನಾಗಿ ತನ್ನ ಪಕ್ಷದಿಂದ ಸಾಮಗಾನವನ್ನು ಮಾಡ್ತಾ ಸ್ತೋತ್ರ ಮಾಡುವ ಗರುಡನಿಂದ ಸಂಸ್ತೂಯಮಾನನಾದ ಭಗವಂತ ಗರುಡಾರೂಢನಾಗಿ ಅಲ್ಲಿಗೆ ಬರ್ತಾನೆ. ಚಕ್ರವನ್ನು ಹಿಡಿದುಕೊಂಡೇ ಬರ್ತಾನೆ. ಸ್ವಂತಸ್ಸರಸ್ಯುರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಭುಜಕರಂಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್. ಕಾರುಣ್ಯ ಅನಂತ, ದೇವರ ಕಾರುಣ್ಯ ಅನಂತ, ದೇವರ ಕಾರುಣ್ಯ ಅನಂತ. ಗಜೇಂದ್ರ ನೋಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದ. ಇವನು ನನಗೆ ಮೋಕ್ಷ ಕೊಡುವಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಪ್ರಕಾಶ, ಆ ತೇಜಸ್ಸು ಏನಿದು ಅಂತ ತಲೆ ಎತ್ತಿ ನೋಡ್ತಾನೆ. ಮೇಲೆ ಗರುಡಾರೂಢನಾಗಿ ಸ್ವಾಮಿ ಇದ್ದ. ಗರುಡಾರೂಢನಾಗಿ ಚಕ್ರಾಯುಧವನ್ನು ಹಿಡಿದು ಸ್ವಾಮಿ ಇದ್ದಾನೆ. ಹರಿಂಖ ಉಪಾತ್ತ ಚಕ್ರಂ. ಸ್ವಾಮಿ ಬಂದದ್ದನ್ನು ಕಂಡು ಉತ್ಕ್ಷಿಪ್ಯ ಸಾಂಬುಜಕರಂ, ತನ್ನೆಲ್ಲ ಶಕ್ತಿ ಪ್ರಯೋಗ ನಿಲ್ಲಿಸಿಬಿಟ್ಟಿದ್ದ ಗಜೇಂದ್ರ, ನಿಲ್ಲಿಸಿಬಿಟ್ಟಿದ್ದ. ಇರುವ ಶಕ್ತಿಯನ್ನೆಲ್ಲ ಹಾಕಿ ಒಂದು ಕಮಲವನ್ನು ಕಿತ್ತುಕೊಂಡು ಆ ಸೊಂಡಿಲಿನಿಂದ ಮೇಲಕ್ಕೆ ಆ ಕಮಲವನ್ನೆತ್ತಿ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಸ್ತೋತ್ರ ಮಾಡಿದರೆ ಬಂದೆಯಲ್ಲ ಸ್ವಾಮಿ, ಸ್ತೋತ್ರ ಮಾಡಿದರೆ ಬಂದೆಯಲ್ಲ. ನಿನಗೆ ಹಣ ಕೊಟ್ಟನ, ನಿನಗೆ ಆರಾಧನೆ ಮಾಡಿದನ, ಏನು ಮಾಡಿದೆ ನಾನು? ನಮ್ಮ ವಿಜಯರಾಯರು ಹೇಳಬೇಕು. ನಮ್ಮ ವಿಜಯರಾಯರು ಮಾತಿಗೆ ಒಲಿವ ವಿಜಯ ವಿಠಲ, ಮಾತಿಗೆ ಒಲಿವ ವಿಜಯ ವಿಠಲ, ಮಾತಿಗೆ ಒಲಿವ. ನನಗೆ ಹೃದಯದ ರೋಗ ಬಂದುಬಿಟ್ಟಿದೆ, ಸತ್ತು ಹೋಗ್ತೇನೆ ಡಾಕ್ಟ್ರೇ, ನಿಮ್ಮನ್ನು ದಿವಸ ಫೋನ್ ಮಾಡಿ ನಿಮ್ಮ ಜೊತೆ ಮಾತನಾಡ್ತೇನೆ, ನಿಮ್ಮದೊಂದು ಚಿತ್ರ ಹಾಕ್ಕೊಂಡು ಪೂಜೆ ಮಾಡ್ತೇನೆ, ನನಗೊಂದು ಹೃದಯದ ಆಪರೇಷನ್ ಮಾಡ್ತೇನೆ ಅಂದರೆ ಮಾಡ್ತಾರಾ? ಮಾಡ್ತಾರಾ? ಸ್ತೋತ್ರ ಮಾಡಿದರೆ ಒಲಿದಿ ಬಂದೆಯಲ್ಲ ಭಗವಂತ ಅಂತ ಹೇಳಿ ಕೃಚ್ಛ್ರ ಇಷ್ಟೆಲ್ಲ ಸ್ತೋತ್ರ ಮಾಡಿದ್ದಾನೀಗ ಗಜೇಂದ್ರ. ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಆದರೆ ಭಗವಂತ ಎದುರಿಗೆ ಬಂದ ನಿಂತ ಅವನಿಗೆ ಕೃಚ್ಛ್ರ ಈ ಶಬ್ದ ಹೇಳಲಿಕ್ಕಾಗ್ತಾ ಇಲ್ಲ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಕೃಚ್ಛ್ರಾತ್ ಅತೀ ಕಷ್ಟಪಟ್ಟು ಆ ಮಾತನ್ನು ಹೇಳ್ತಾನೆ. ಒಲಿದು ಬಂದ ನಮ್ಮ ಸ್ವಾಮಿ, ಒಲಿದು ಬಂದ ನಮ್ಮ ಸ್ವಾಮಿ, ಒಲಿದು ಬಂದ ನಮ್ಮ ಸ್ವಾಮಿ, ನಮ್ಮ ನಾರಾಯಣ, ನಮ್ಮ ಭಗವಂತ. ಅವನು ಕರುಣಾಶೀಲ. ಕರಿಬೇಕು, ಕರಿಬೇಕು ಬರ, ಸ್ತೋತ್ರ ಮಾಡಬೇಕು ಬರ. ನಾವು ಎಡವುತ್ತೇವೆ. ಏನೋ ಕಷ್ಟ ಬಂತು ಅಂದರೆ ಜ್ಯೋತಿಷಿಗಳ ಹತ್ರ ಓಡಿ ಹೋಗ್ತೇವೆ. ಏನೋ ಕಷ್ಟ ಬಂತು ಅಂದರೆ ಏನೇನೋ ಮಾಡ್ತಾ ಕೂಡ್ತೇವೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವು ಸಂಸಾರದಲ್ಲಿದ್ದೇವೆ, ದೇವರ ಸ್ತೋತ್ರ ಮಾಡಿಲ್ಲ, ನಾವು ಮಾಡಿಲ್ಲ.